ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ಪಿ ಯು ಸಿ ಸೆಕೆಂಡ್ ಇಯರ್ನ ವಿದ್ಯಾರ್ಥಿಗಳು ಏನು ಇದ್ದೀರಲ್ಲ, ನಿಮಗೋಸ್ಕರ ಕಾಂಪಿಟೇಟಿವ್ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡೋರಿದ್ದೀವಿ. ಪ್ರೀವಿಯಸ್ ಇಯರಲ್ಲಿ ನೀಟಿಗೆ ಸಂಬಂಧಪಟ್ಟಂಥದ್ದು, ಸಿ ಇ ಟಿಗೆ ಸಂಬಂಧಪಟ್ಟಂಥದ್ದು, JEE ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನ ಎಲ್ಲವೂ ಕೂಡ ಪ್ರೀವಿಯಸ್ ಇಯರ್ನಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ನಾನು ಚೂಸ್ ಮಾಡಿರುವಂಥ ಟಾಪಿಕ್ ಯಾವುದಪ್ಪ ಅಂತ ರೇ ಆಪ್ಟಿಕ್ಸ್. ಮುಂದೆ 28, 29ಗೆ ನಿಮ್ಮ ಸಿ ಇ ಟಿ ಎಕ್ಸಾಮ್ಸ್ ಇದೆ. ಆ ಎಕ್ಸಾಮ್ಸಲ್ಲಿ ಐ ಥಿಂಕ್ 3-4 ಕ್ವಶನ್ಸ್ ಈ ಚಾಪ್ಟರ್ ಮೇಲೆ ಅಪಿಯರ್ ಆಗ್ತವೆ. ನೀಟ್ಗೂ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ 2-3 ಕ್ವಶನ್ಸ್ ಕೇಳಕ್ಕೆ ಆತರ 100%. ನೋಡ್ರಿ, ಮೊದಲನೇ ಕ್ವಶನ್ ನೀಟ್ 2018 ಕೇಳಿರುವಂಥದ್ದು. ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 40 cm ಫ್ರಾಮ್ ಅ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 15 cm. If the object is displaced through a distance of 20 cm towards the mirror, the displacement of the image will be. This is the question. ಓಕೆ, ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ಕಾನ್ಕೇವ್ ಮಿರರ್ ಇದೆ ಈ ರೀತಿ. ಸೊ ಕಾನ್ಕೇವ್ ಮಿರರಿಗೆ ಸಂಬಂಧಪಟ್ಟಂತಹ ಐಡಿಯಾಸ್ ನಿಮಗೆ ಗೊತ್ತಿರಬೇಕು. ಕಾನ್ಕೇವ್ ಮಿರರ್ ವಿಲ್ ಫಾರ್ಮ್ ಬೋತ್ ರಿಯಲ್ ಇಮೇಜ್ ಆಸ್ ವೆಲ್ ಆಸ್ ವರ್ಚುವಲ್ ಇಮೇಜ್. Virtual image is possible only when the object is placed in between pole and focus. Okay, so this is focus and this is pole and this is center. Okay, ಇಲ್ಲಿ ನೋಡ್ರಿ, ಇದು ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಒಂದು ಕಡೆ ಸಿಲ್ವರಿಂಗ್ ಮಾಡಿದ್ದಾರೆ, ಇನ್ನೊಂದು ಕಡೆ ಪಾಲಿಶಿಂಗ್ ಮಾಡಿದ್ದಾರೆ, ಒಂದು ಕಡೆ ರಫ್ ಸರ್ಫೇಸ್, ಇನ್ನೊಂದು ಕಡೆ ಪ್ಲೇನ್ ಸರ್ಫೇಸ್ ಅಂತಲೂ ಕರಿಬೋದು. ಓಕೆ, ಈಗ ಪಿ ಮತ್ತು ಎಫ್ ಮಧ್ಯೆ ಆಬ್ಜೆಕ್ಟ್ನ ಇಟ್ಟಾಗ ಇಮೇಜ್ ಅಂತ ಸಿಗ್ತೈತಿ, ನಮಗೆ ವರ್ಚುವಲ್ ಇಮೇಜ್ ಸಿಗ್ತೈತಿ. ಅದರ್ವೈಸ್ ಇನ್ ಆಲ್ ದ ಕೇಸಸ್ ದ ಇಮೇಜ್ ಈಸ್ ಗೋಯಿಂಗ್ ಟು ಬಿ ರಿಯಲ್ ಆಸ್ ವೆಲ್ ಆಸ್ ಇನ್ವರ್ಟೆಡ್. ಓಕೆ, ಕ್ವಶನ್ ಏನಿದೆ, ಆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 40 cm ಫ್ರಮ್ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 15 cm. ಸೊ ಇದ್ರ ಫೋಕಲ್ ಲೆಂತ್ ಎಷ್ಟಿದೆ? 15 cm ಫ್ರಮ್ ಹಿಯರ್ ಟು ಹಿಯರ್. ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಈಸ್ ಹೌ ಮಚ್? 15 cm. ಸೊ ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು 15 cm. ಸೈನ್ ಕನ್ವೆನ್ಷನ್ಸ್ ಆಮೇಲೆ ಅಪ್ಲೈ ಮಾಡೋಣ. ಇಫ್ ದ ಆಬ್ಜೆಕ್ಟ್ ಈಸ್ ಡಿಸ್ಪ್ಲೇಸ್ಡ್ ಥ್ರೂ ಅ ಡಿಸ್ಟೆನ್ಸ್ ಆಫ್ 20 cm. ಓಕೆ, ಇಫ್ ದ ಆಬ್ಜೆಕ್ಟ್ ಈಸ್ ಡಿಸ್ಪ್ಲೇಸ್ಡ್ ಥ್ರೂ ಅ ಡಿಸ್ಟೆನ್ಸ್ ಆಫ್ 20 cm ಟುವರ್ಡ್ಸ್ ದ ಮಿರರ್. ಇದಕ್ಕಿಂತಲೂ ಮುಂಚೆ ಆಬ್ಜೆಕ್ಟ್ ಎಲ್ಲಿದೆ? 40 cm ಅಲ್ಲಿದೆ. ಸೊ 40 cm. ಹಂಗಾರೆ ಇದೇನಿದು? ದಿಸ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಎರಡು ಥರ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಮೊದಲು ಆಬ್ಜೆಕ್ಟ್ ಎಲ್ಲಿದೆ? 40 cm ಇದೆ. ಆಮೇಲೆ ಅದನ್ನು ಡಿಸ್ಪ್ಲೇಸ್ ಮಾಡಿ ಎಷ್ಟು ಸೆಂಟಿಮೀಟ್ರಿಗೆ ಇಟ್ಟಿದ್ದಾರೆ ಅವರು? 20 cm ಇಟ್ಟಿದ್ದಾರೆ. ಕರೆಕ್ಟಾ? ಸೊ ಇದಕ್ಕೆ U1 ಅಂತ ಕರೆಯೋಣ. U1 ಇಸ್ ಈಕ್ವಲ್ ಟು ಹೌ ಮಚ್? 40 cm. ಆ್ಯಂಡ್ U2 ಇಸ್ ಈಕ್ವಲ್ ಟು ಹೌ ಮಚ್? 20 cm. ನೋಡ್ರಿ, ದ ರೇಸ್ ವಿಚ್ ಆರ್ ಓಕೆ, ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್ ಎಕ್ಸಿಸ್ನ ಮೇಲ್ಗಡೆ ಮಿರರ್ ಕಡೆ ರೇಸ್ ಹೊಂಟಿದ್ವು ಅಂತಂದ್ರೆ ನಾವು ಏನಂತ ಹೋಗ್ಬೇಕು? ಅದನ್ನು ನೆಗೆಟಿವ್ ಅಂತ ಹೋಗ್ಬೇಕು. ಸಾರಿ, ಇಫ್ ದ ರೇಸ್ ಆರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ, ವಿ ಆರ್ ಸಪೋಸ್ ಟು ಟೇಕ್ ಪಾಸಿಟಿವ್. ಬಟ್ ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ಪೋಲ್ ಅಂತ ಇರುವುದರಿಂದ ನಾವು ಮೆಜರ್ಮೆಂಟ್ ಹಿಂಗೆ ಮಾಡ್ತಾ ಇದ್ದೀವಿ. ನಾವು ಇಟ್ಟಿರುವಂತಹ ಆಬ್ಜೆಕ್ಟ್ ಇಂದ ರೇಸ್ ಆಫ್ ಲೈಟ್ ಈ ಕಡೆ ಹೋಗ್ತಾ ಇದ್ದಾವೆ. ಕರೆಕ್ಟಾ? ದ ರೇಸ್ ಫ್ರಮ್ ದ ಆಬ್ಜೆಕ್ಟ್ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ and we are supposed to measure from the pole. All the distance are measured from pole. ನಾವು ಮೆಜರ್ಮೆಂಟ್ ಹಿಂಗೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ಸ್ U1 is negative, U2 is negative, even focal length is also negative. ಯಾಕಂದ್ರೆ ಇನ್ಸಿಡೆಂಟ್ ರೇಸ್ ಎಲ್ಲ ಈ ಕಡೆ ಬರ್ತಿದಾವ್ರಿ, ನಾವು ಮೆಜರ್ಮೆಂಟ್ ಈ ಕಡೆ ಮಾಡ್ತಾ ಇದೀವಿ. ಬಿಕಾಸ್ ನಾವು ಪೋಲಿಂದ ಮೆಜರ್ ಮಾಡಬೇಕು, ಅದರ ಸಲುವಾಗಿ. ಓಕೆ, ಸೊ ಫಸ್ಟ್ ಕೇಸ್, ಎರಡು ಕೇಸ್ ಸ್ಟಡಿ ಮಾಡೋಣ. U1, U2. ಓಕೆ, ಸೊ ಮಿರರ್ ಫಾರ್ಮುಲಾ ಏನು? 1 divided by F is equal to 1 by V plus 1 by U1. This is the mirror formula. First case ಅಲ್ಲಿ 1 by F, so 1 divided by minus 15 is equal to 1 divided by V, ಇದಕ್ಕೆ V1 ಅಂತ ಕರೆಯೋಣ. V1 minus 1 divided by 40. So V1 is equal to 40 into 15 divided by, ಮೈನಸ್ ಸೈನ್ ಇದೆ ಯಾಕಂದ್ರೆ ನೆಗೆಟಿವ್ ಮೈನಸ್ ಈ ಕಡೆ ಬಂತು ಅಂದ್ರೆ ಪ್ಲಸ್. ಸೊ 40 minus 50 ಎಷ್ಟು ಬರುತ್ತೆ ನೋಡ್ರಿ? 40 into 15 divided by 40 minus 15 is, it is 25. 5 5s are 5 3s are 5 1s are 5 8s are. So it is V1 is equal to minus 24 centimeters. Next, 1 divided by F is equal to 1 divided by V plus 1 divided by U2. ಇದಕ್ಕೆ V2 ಅಂತ ಕರೆಯೋಣ.
So 1 by f, so it is minus 1 divided by 15 is equal to 1 by v2 minus 1 divided by 20. So ಇದನ್ನು ಸಾಲ್ವ್ ಮಾಡಿದ್ವಿ ಅಂತಾರೆ ಎಷ್ಟು ಬರುತ್ತೆ ನೋಡ್ರಿ, v2 is equal to 1 divided by 20 into 15 minus 15 ಇದೆ, ಅದರ ಸಲುವಾಗಿ ಮೈನಸ್ ಡಿವೈಡೆಡ್ ಬೈ 20 minus 15. So it is 20 into 15 divided by 5 3s are 60 minus 60 centimeter. So v2 ಎಷ್ಟು ಬಂತು 60 centimeter, v1 ಎಷ್ಟು ಬಂತು minus 24 centimeter. ಓಕೆ, ಇಲ್ಲಿ ನೋಡ್ರಿ ಆಬ್ಜೆಕ್ಟ್ನ ನೀವು 40 ಸೆಂಟಿಮೀಟ್ರಿಗೆ ಇಟ್ಟಾಗ ಇಮೇಜ್ ಎಲ್ಲಿ ಸಿಗ್ತಾ ಇದೆ ನಿಮಗೆ 24 ಸೆಂಟಿಮೀಟ್ರಿಗೆ ಸಿಗ್ತಾ ಇದೆ, ಕರೆಕ್ಟಾ? ಸೊ ಆಬ್ಜೆಕ್ಟ್ 40 ಸೆಂಟಿಮೀಟರ್ ಇದ್ದಾಗ ಇಮೇಜ್ ಎಷ್ಟು ಸಿಕ್ತು ನಿಮ್ಗೆ 24 ಸೆಂಟಿಮೀಟರ್ ಅನ್ಕೊಳ್ಳಿ, 24 ಸೆಂಟಿಮೀಟರ್. ಅದೇ ರೀತಿ ಸಪೋಸ್ ಆಬ್ಜೆಕ್ಟ್ನ ನೀವು 20 ಸೆಂಟಿಮೀಟ್ರಿಗೆ ಇಟ್ಟಾಗ 20 ಸೆಂಟಿಮೀಟರ್ ಅಂತಾರೆ ಇಷ್ಟು ಇಟ್ಟಾಗ ದಿಸ್ ಇಸ್ 20 ಸೆಂಟಿಮೀಟರ್, ಇಮೇಜ್ ಎಲ್ಲಿ ಸಿಗ್ತಾ ಇದೆ ನಿಮಗೆ 60 ಸೆಂಟಿಮೀಟರ್ಗೆ ಸಿಗ್ತಾ ಇದೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಇಮೇಜ್. ಓಕೆ, ಹಂಗಂತಂದ್ರೆ ಮೊದಲು 24 ಸೆಂಟಿಮೀಟರ್ ಸಿಕ್ಕಿರುವಂಥ ಇಮೇಜ್ ಆಮೇಲೆ 8 ಸೆಂಟಿಮೀಟರ್ ಸಿಗ್ತಾ ಇದೆ 60ಗೆ. ಹಂಗಾರೆ 60 minus 24 is how much 36, ಕರೆಕ್ಟಾ? 36 ಅವೇ ಫ್ರಮ್ ದ ಮಿರರ್ ಇಲ್ಲಿ ಸಿಗ್ತಾ ಇದೆ ನಿಮ್ಗೆ ಇಮೇಜ್ ಆ್ಯಕ್ಚುಲಿ 60 ಸೆಂಟಿಮೀಟರ್ಗೆ, ಮೊದಲು 24ಗೆ ಸಿಕ್ಕಿತ್ತು, ಹಂಗಾರೆ ಮತ್ತೆ ಎಷ್ಟು ಶಿಫ್ಟ್ ಆಗಿದೆ, ಇಷ್ಟು ಶಿಫ್ಟ್ ಆಗಿದೆ. ಸೊ ಹೌ ಮಚ್ ಈಸ್ ದ ಶಿಫ್ಟ್ 36 centimeter is the shift and away from the mirror. So which option is correct? 30 centimeter away from the mirror. Option B is correct. Okay, so note ಮಾಡ್ಕೊಡ್ರಿ, option B is correct. So just ಎರಡು ಕೇಸ್ನ ಸ್ಟಡಿ ಮಾಡಿದ್ದೀವಿ. This is first case and this is second case. ಇಲ್ಲಿ ನೆಗೆಟಿವ್ ಬಂದಿದೆ ಇದರ ಅರ್ಥ ಏನು, ಇಮೇಜ್ ಈಸ್ ಇನ್ ಫ್ರಂಟ್ ಆಫ್ ದಿ ಮಿರರ್, ಮಿರರ್ದ ಮುಂದ್ಗಡೆನೇ ಇಮೇಜ್ ಫಾರ್ಮೇಷನ್ ಆಗಿದೆ. ಆಬ್ಜೆಕ್ಟ್ ನೋಡ್ರಿ, ಆಬ್ಜೆಕ್ಟ್ ನೆಗೆಟಿವ್ ತೊಗೊಂಡಿವು, ಮಿರರ್ ಮುಂದ್ಗಡೆ ಇದೆ, ಅದೇ ರೀತಿ ಇಮೇಜ್ ಕೂಡ ಮುಂದ್ಗಡೆ ಇರೋದ್ರಿಂದ ನೆಗೆಟಿವ್ ಬಂದಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎ ಬೀಮ್ ಆಫ್ ಲೈಟ್ ಫ್ರಮ್ ಅ ಸೋರ್ಸ್ ಎಲ್ ಈಸ್ ಇನ್ಸಿಡೆಂಟ್ ನಾರ್ಮಲಿ ಆನ್ ಅ ಪ್ಲೇನ್ ಮಿರರ್ ಫಿಕ್ಸ್ಡ್ ಅಟ್ ಎ ಡಿಸ್ಟೆನ್ಸ್ x from the source. The beam is reflected back as a spot on a scale placed just above the source L. When the mirror is rotated through a small angle theta, the spot of the light is found to move through a distance y on the scale. The angle theta is given by ಅಂತಂದ್ರೆ, ಸೊ ಥೀಟಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇದಕ್ಕೋಸ್ಕರ ಏನು ಮಾಡೋಣ, ಒಂದು ಪ್ಲೇನ್ ಮಿರರ್ನ ಕನ್ಸಿಡರ್ ಮಾಡೋಣ ಈ ರೀತಿ. ಸೊ ದಿಸ್ ಈಸ್ ಒನ್ ಪ್ಲೇನ್ ಮಿರರ್. ಓಕೆ, ಈ ಪ್ಲೇನ್ ಮಿರರ್ದ ಮೇಲೆ ಆಬ್ಜೆಕ್ಟಿಂದ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಎಲ್ ಸ್ಟ್ಯಾಂಡ್ಸ್ ಫಾರ್ ವಾಟ್, ಆಬ್ಜೆಕ್ಟ್. ಲೈಟ್ ಸೋರ್ಸ್ ಅಂತಂದಿದ್ದಾರೆ, ಈ ಲೈಟ್ ಸೋರ್ಸಿಂದ ರೇ ಆಫ್ ಲೈಟ್ ಹಿಂಗೆ ಹೋಗ್ತಾ ಇದೀರಿ, ಇದ್ರ ಮೇಲೆ ಬಿದ್ದಾದ್ಮೇಲೆ ನಾರ್ಮಲಿ ಬಿದ್ದಿದೆ ಇದು, ಹಂಗೆ ಏನಾದ್ರೆ ನಾರ್ಮಲಿ ಇನ್ಸಿಡೆಂಟ್ ಆಗಿರುವಂಥ ರೇ ಏನಾಗುತ್ತೆ, ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್. ಓಕೆ, ಇನ್ಸಿಡೆನ್ಸ್ ಹಿಂಗಾಯಿತು, ರಿಫ್ಲೆಕ್ಷನ್ ಅದೇ ರೀತಿನ ಬಂದ್ಬಿಡ್ತು. ಓಕೆ, ಯಾಕಂದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ, ನಾರ್ಮಲಿ 90 ಡಿಗ್ರಿ ಒಳಗಿದೆ, ಅದಕ್ಕೋಸ್ಕರ ಸರ್ಫೇಸ್ಗೆ ಆನ್ ಅ ಪ್ಲೇನ್ ಮಿರರ್. ಈ ಡಿಸ್ಟೆನ್ಸ್ ಅವ್ರು ಕೊಟ್ಟಿದ್ದಾರೆ, ಎಷ್ಟಿದೆ ಈ ಡಿಸ್ಟೆನ್ಸ್ x. ನೆಕ್ಸ್ಟ್, ದ ಬೀಮ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಆಸ್ ಅ ಸ್ಪಾಟ್ ಆನ್ ದ ಸ್ಕೇಲ್ just above the source L when the mirror is rotated through a small angle theta. ಈಗ ಮಿರರ್ನ ಅವ್ರು ಏನು ಮಾಡಿದ್ದಾರೆ ಅಂತ ರೊಟೇಟ್ ಮಾಡಿದ್ದಾರೆ, ಹಿಂಗಿರುವಂಥ ಮಿರರ್ನ ಏನು ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಈ ರೀತಿ, ದಿಸ್ ವೇ. ಓಕೆ, ಸೊ ಎಷ್ಟು ಡಿಗ್ರಿ ರೊಟೇಟ್ ಮಾಡಿದ್ದಾರೆ ಅವರು, ಥೀಟಾ ಡಿಗ್ರಿ ರೊಟೇಟ್ ಮಾಡಿದ್ದಾರೆ. ದಿಸ್ ಈಸ್ ಥೀಟಾ. ನೋಡ್ರಿ, ಇದು ಪಿಂಕ್ ಲೈನ್ ಏನಿದೆಯಲ್ಲ, ಈಗ ಇದು ಮಿರರ್, ನಾವು ದಿಸ್ ಈಸ್ ಮಿರರ್. ಓಕೆ, ಈಗ ಈ ಮಿರರ್ ಆದಮೇಲೆ ಮಿರರಿನ ಸರ್ಫೇಸ್ಗೆ 90 ಡಿಗ್ರಿ ಒಳಗೆ ಏನಿರುತ್ತೆ, 90 ಡಿಗ್ರಿಗೆ ನಾರ್ಮಲ್ ಇರುತ್ತೆ, ಕರೆಕ್ಟಾ? ಹಂಗಾರೆ ದಿಸ್ ಲೈನ್ ಈಸ್ ವಾಟ್, ನಾರ್ಮಲ್. ನೋಡ್ರಿ, ಈ ಲೈನ್ ಹೆಂಗಿದೆ, 90 ಡಿಗ್ರಿ ಒಳಗಿದೆ. ಈ ಲೈನ್ ಹೆಂಗಿದೆ, 90 ಡಿಗ್ರಿ ಒಳಗಿದೆ. ಹಂಗಾರೆ ಇದು ಥೀಟಾ ಅಂತಾರೆ, ಆಬ್ವಿಯಸ್ಲಿ ಇದೇನಾಯಿತು, ಥೀಟಾ. ಓಕೆ, ಸೊ ಎಷ್ಟು ಡಿಗ್ರಿ ಒಳಗೆ ಇನ್ಸಿಡೆಂಟ್ ಆಗಿದೆ ರೀ, ಥೀಟಾ ಡಿಗ್ರಿ ಒಳಗೆ ಇನ್ಸಿಡೆಂಟ್ ಆಗಿದೆ ಸೆಕೆಂಡ್ ಮಿರರ್ಗೆ. ಲೆಟ್ ಅಸ್ ಸೇ ದಿಸ್ ಈಸ್ M2, ದಿಸ್ ಈಸ್ M1. ನೋಡ್ರಿ, M2ಕ್ಕೆ ಎಲ್ ಸೋರ್ಸಿಂದ ಎಷ್ಟು ಡಿಗ್ರಿ ಒಳಗೆ ರೇ ಹೊಂಟಿದೆ, ಥೀಟಾ ಡಿಗ್ರಿ ಒಳಗೆ ಹೊಂಟಿದೆ. ಅಕಾರ್ಡಿಂಗ್ ಟು ಲಾ ಆಫ್ ರಿಫ್ಲೆಕ್ಷನ್ ಎಷ್ಟು ಡಿಗ್ರಿ ಒಳಗೆ ಇನ್ಸಿಡೆಂಟ್ ಆಗಿರುತ್ತೆ ಅಷ್ಟೇ ಡಿಗ್ರಿ ಒಳಗೆ ರಿಫ್ಲೆಕ್ಷನ್ ಆಗಬೇಕು. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್, ಕರೆಕ್ಟಾ? ಹಂಗಾರೆ ರಿಫ್ಲೆಕ್ಷನ್ ವಿಲ್ ಬಿ ಲೈಕ್ ದಿಸ್ ಈಸ್ ರಿಫ್ಲೆಕ್ಷನ್. ಇದು ಎಷ್ಟಿರುತ್ತೆ, ಇದು ಕೂಡ ಥೀಟಾ ಇರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದವರು ಅವರು, ದ ಸ್ಪಾಟ್ ಆಫ್ ದ ಲೈಟ್ ಈಸ್ ಫೌಂಡ್ ಟು ಮೂವ್ ಥ್ರೂ ಅ ಡಿಸ್ಟೆನ್ಸ್ y ಆನ್ ದ ಸ್ಕೇಲ್ ಅಂತ ಅಂದಿದ್ದಾರೆ. ಹಂಗಾರೆ ಈ ಡಿಸ್ಟೆನ್ಸ್ ಎಷ್ಟಿದೋ, ದಿಸ್ ಡಿಸ್ಟೆನ್ಸ್ ಈಸ್
ದಿಸ್ ಡಿಸ್ಟೆನ್ಸ್ ಈಸ್ y. ಕರೆಕ್ಟಾ? ಈ ಹೈಟ್ ಅಂದರೆ ಇಮೇಜ್ ಆ್ಯಕ್ಚುಲಿ ಇಲ್ಲಿ ಬಂತು ಅಂತ ಅಂದಂಗೆ. ಓಕೆ, ಹಂಗಾರೆ ಈ ಆ್ಯಂಗಲ್ ಏನಿದೆಯಲ್ಲ, ದಿಸ್ ಆ್ಯಂಗಲ್ ಈಸ್ ಹೌ ಮಚ್? ದಿಸ್ ಈಸ್ 2 theta. ಥೀಟಾ ಪ್ಲಸ್ ಥೀಟಾ. ಕರೆಕ್ಟಾ? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಥೀಟಾ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ಥೀಟಾ. ಟುಗೆದರ್ ಇಟ್ ಈಸ್ 2 theta. ಹಂಗೆ tan 2 theta ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ? tan 2 theta ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ y ಡಿವೈಡೆಡ್ ಬೈ x. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ ಅವರು, ಥ್ರೂ ಅ ಸ್ಮಾಲ್ ಆ್ಯಂಗಲ್ ಅಂತ ಅಂದಿದ್ದಾರೆ. ಫಾರ್ ಅ ಸ್ಮಾಲ್ ಆ್ಯಂಗಲ್ ವಿ ಕ್ಯಾನ್ ಕನ್ಸಿಡರ್ tan theta ಆಸ್ theta ಓನ್ಲಿ. ದೇರ್ ಫೋರ್ 2 theta ಈಸ್ ಈಕ್ವಲ್ ಟು y divided by x and theta is equal to y divided by 2x. So which option is correct? Y divided by 2x. Option D is correct. Y divided by 2x. So note ಮಾಡ್ಕೊಡ್ರಿ ಇದನ್ನು ಕೂಡ. Next third question ನೋಡ್ರಿ. Match the corresponding entries of the column 1 with column 2 where m is the magnification produced by the mirror. Okay, so ಇಲ್ಲಿ ಕಾಲಮ್ 1 ಅಲ್ಲಿ ಮತ್ತು ಕಾಲಮ್ 2 ಅಲ್ಲಿ, ಕಾಲಮ್ 1 ಅಲ್ಲಿ ಮ್ಯಾಗ್ನಿಫಿಕೇಶನ್ಸ್ನ ಕೊಟ್ಟಿದ್ದಾರೆ, ಕಾಲಮ್ 2 ಅಲ್ಲಿ ಮಿರರಿನ ನೇಚರ್ ಕೊಟ್ಟಿದ್ದಾರೆ ಮತ್ತು ಇಮೇಜ್ ನೇಚರ್ನು ಕೊಟ್ಟಿದ್ದಾರೆ, ವೆದರ್ ದ ಇಮೇಜ್ ಇಸ್ ರಿಯಲ್ ಆರ್ ವರ್ಚುವಲ್ ಅಂತೇಳಿ. ನಾವು ಈ ಮ್ಯಾಗ್ನಿಫಿಕೇಶನ್ ಬೇಸ್ ಮೇಲೆ ಏನು ಮಾಡಬೇಕು? ಕಾಲಮ್ 2ನ ಮ್ಯಾಚ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಸಾಲ್ವ್ ಮಾಡೋಣ ಇದನ್ನು. ಇಲ್ಲಿ ನೋಡ್ರಿ, ಫಸ್ಟ್ ಕೇಸ್ ಒಳಗೆ ಮ್ಯಾಗ್ನಿಫಿಕೇಶನ್ ಏನು ಕೊಟ್ಟಿದ್ದಾರೆ? -2 ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆ್ಯಕ್ಚುಲಿ ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್ ಗೊತ್ತಿರಬೇಕು. ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್ ಈಸ್ -v ಡಿವೈಡೆಡ್ ಬೈ u. ದಿಸ್ ಈಸ್ ದಿ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಫಾರ್ ಮಿರರ್ಸ್. ಕರೆಕ್ಟಾ? ಇಲ್ಲಿ ಕಾನ್ಕೇವ್ ಮಿರರ್ದು ಮತ್ತು ಕಾನ್ವೆಕ್ಸ್ ಮಿರರ್ದು ಇಲ್ಲಿ -v ಡಿವೈಡೆಡ್ ಬೈ u ಇದೆ. ನಮ್ಮ ಮ್ಯಾಗ್ನಿಫಿಕೇಶನ್ ಏನು ಬಂದಿದೆ? ಇಲ್ಲಿ ನೆಗೆಟಿವ್ ಬಂದಿದೆ, -2 ಬಂದಿದೆ. -2 ಮ್ಯಾಗ್ನಿಫಿಕೇಶನ್ ಬಂದಿದೆ ಅಂತಂದ್ರೆ ಇದರ ಅರ್ಥ ಏನು? v ಮತ್ತು u ಎರಡು ಏನದಾವು? ಸೇಮ್ ನೇಚರ್ ಅದಾವು ಅಂತಂದ. ಸೇಮ್ ನೇಚರ್ ಅಂತಂದ್ರೆ ಇದು ಕೂಡ ನೆಗೆಟಿವ್ ಇದೆ, ಇದು ಕೂಡ ನೆಗೆಟಿವ್ ಇದೆ. ಎರಡು ನೆಗೆಟಿವ್ ಇರುವುದರಿಂದನೇ ಮ್ಯಾಗ್ನಿಫಿಕೇಶನ್ ಎದ್ರೊಳಗೆ ಬಂದಿದೆ? ನೆಗೆಟಿವ್ ಬಂದಿದೆ. ಸಪೋಸ್ ಇದು -x ಇದೆ ಅನ್ಕೊಳ್ಳು, ಇದು -y ಇದೆ ಅನ್ಕೊಳ್ಳು. -x ಡಿವೈಡೆಡ್ ಬೈ -y ಈಸ್ ವಾಟ್? ಮೈನಸ್ ಕ್ಯಾನ್ಸಲ್ ಆಗಿ x ಡಿವೈಡೆಡ್ ಬೈ y ಉಳಿತಾ? ಇಲ್ಲೊಂದು ನೆಗೆಟಿವ್ ಸೈನ್ ಇದೆಯಾ? ಹಂಗಾರೆ -x ಡಿವೈಡೆಡ್ ಬೈ y ಆಯಿತು, ಹೌದಿಲ್ಲ? ಹಂಗಾರೆ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಬಂದಿದೆ ಅಂತಂದ್ರೆ ಇದರ ಅರ್ಥ ಲೆನ್ಸ್ ಮಿರರ್ ಯಾವುದಿದೆ ಅಂತಂದಂಗೆ ಅಥವಾ ಕಾನ್ಕೇವ್ ಮಿರರ್ ಇದೆ ಅಂತಂದಂಗೆ. ಕರೆಕ್ಟಾ? ಅದೇ ರೀತಿ ಇಮೇಜ್ ಯಾವುದೈತಿ ಅಂತಂದಂಗೆ ಅಥವಾ ರಿಯಲ್ ಇಮೇಜ್ ಐತಿ ಅಂತಂದಂಗೆ. ರೈಟ್? ಸೊ ಕಾನ್ಕೇವ್ ಮಿರರ್, ಅದೇ ರೀತಿ ರಿಯಲ್ ಇಮೇಜ್, Q ಆ್ಯಂಡ್ R. ನೋಡಿರಿ, ಎ ಅನ್ನುವಂಥ ಆಪ್ಷನ್ಗೆ ಆನ್ಸರ್ ಏನು? Q ಆ್ಯಂಡ್ R. ಯಾವುದಿದೆ ನೋಡ್ರಿ? ಎ ಇಲ್ಲಿ P ಆ್ಯಂಡ್ S ಇದೆ, S ಅಂತಿದೆ, ಇದಲ್ಲ. ಎ R ಆ್ಯಂಡ್ S ಅಂತಿದೆ, ಇದು ಅಲ್ಲ. ಎ Q ಆ್ಯಂಡ್ R ಅಂತಿದೆ, ಇಲ್ಲಿ ಎ P ಆ್ಯಂಡ್ R ಅಂತಿದೆ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ. ನೆಕ್ಸ್ಟ್ ನಾವು ಮ್ಯಾಗ್ನಿಫಿಕೇಶನ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ ಬರೆದು ಬಿಡ್ಬೋದು. ಎ ಈಸ್ Q ಆ್ಯಂಡ್ R. ಎ ಈಸ್ Q ಆ್ಯಂಡ್ R. ದೇರ್ ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ನೋಟ್ ಮಾಡ್ಕೊಡ್ರಿ, ಜಸ್ಟ್ ಅನಲೈಸೇಷನ್ ಮಾತ್ರ ಇದೆ ಥರ್ಡ್ ಕ್ವಶನ್ ಅಲ್ಲಿ. ಮ್ಯಾಗ್ನಿಫಿಕೇಶನ್ ಆಫ್ ಕಾನ್ಕೇವ್ ಮಿರರ್, ಐ ಮೀನ್ ಮಿರರ್ ಈಸ್ m ಇಸ್ ಈಕ್ವಲ್ ಟು -v ಡಿವೈಡೆಡ್ ಬೈ u. ಲೆನ್ಸ್ ತಗೊಂಡ್ರಿ ಅಂತಾರ v ಡಿವೈಡೆಡ್ ಬೈ u ಬರುತ್ತೆ. ಓಕೆ, ಸೊ ನೋಟ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೋರ್ತ್ ಕ್ವಶನ್. 2 plane mirrors are inclined at 70 degree. A ray incident on one mirror at an angle theta after reflection falls on second mirror and is reflected from there parallel to first mirror. The value of theta. ಇದು ಕ್ವಶನ್. ಓಕೆ, ಥೀಟಾ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಂತಂದ್ರೆ ನೋಡ್ರಿ, ಕರ್ನಾಟಕ ನೀಟಲ್ಲಿ 2013 ಕೇಳಿರುವಂಥ ಕ್ವಶನ್ ಇದು. 2 ಪ್ಲೇನ್ ಮಿರರ್ಸ್ ಆರ್ ದೇರ್. 2 ಪ್ಲೇನ್ ಮಿರರ್ ಅದಾವ. 2 ಪ್ಲೇನ್ ಮಿರರ್ಗಳ ಮಧ್ಯೆ ಆ್ಯಂಗಲ್ ಎಷ್ಟಿದೆ? 70 ಡಿಗ್ರಿ ಇದೆ. ಇದೊಂದು ಮಿರರ್, ಲೆಟ್ ಅಸ್ ಸೇ ದಿಸ್ ಈಸ್ m1 ಆ್ಯಂಡ್ ದಿಸ್ ಈಸ್ m2. 2 ಪ್ಲೇನ್ ಮಿರರ್ಸ್ ಇವು. ಈ 2 ಪ್ಲೇನ್ ಮಿರರ್ಗಳ ಮಧ್ಯೆ ಇರುವಂಥ ಆ್ಯಂಗಲ್ ಎಷ್ಟು? 70 ಡಿಗ್ರಿ ಗಿವನ್ ಇದೆ ಇದು. Now a ray incident on one mirror at an angle theta degree. ನೋಡ್ರಿ, ಇದು ನಾರ್ಮಲ್ ಫಾರ್ ವಾಟ್? ನಾರ್ಮಲ್ ಫಾರ್ ದಿಸ್ ಮಿರರ್ m1. ಓಕೆ, ಈ m1 ಮಿರರ್ಗೆ ನಾರ್ಮಲ್ ಇರುವಂತಹ ಇದೇನು ರೇ ಇದೆಯಲ್ಲ, ನಾರ್ಮಲ್ ಇದೆಯಲ್ಲ, ಈ ನಾರ್ಮಲ್ಗೆ ಎಷ್ಟು ಡಿಗ್ರಿ ಒಳಗೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದಾರೆ ಅವರು? ಥೀಟಾ ಒಳಗೆ. ಹಾಗಾದ್ರೆ ಎಷ್ಟು ಡಿಗ್ರಿ ಒಳಗೆ ಇನ್ಸಿಡೆಂಟ್ ಆಗಿರುತ್ತೆ ಅಷ್ಟೇ ಡಿಗ್ರಿ ಒಳಗೆ ಅದು ರಿಫ್ಲೆಕ್ಷನ್ ಆಗಬೇಕು. ಇಟ್ ವಿಲ್ ರಿಫ್ಲೆಕ್ಟ್. ಆಫ್ಟರ್ ರಿಫ್ಲೆಕ್ಷನ್ and is reflected from there
ಪ್ಯಾರಲಲ್ ಟು ಫಸ್ಟ್ ಮಿರರ್ ಅಂತ ತಂದಿದ್ದಾರೆ. ಅಂದರೆ ಇದೇನು ಮಿರರ್ ಇದೆಯಲ್ಲ, ಈ ಮಿರರ್ಗೆ ಮತ್ತೆ ಏನಾಗುತ್ತೆ, ಇದು ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ ಈ ರೀತಿ. ಕರೆಕ್ಟಾ? ಸೊ ಇಫ್ ದಿಸ್ ಇಸ್ ತೀಟಾ ದೆನ್ ದಿಸ್ ವಿಲ್ ಆಲ್ಸೋ ಬಿ ತೀಟಾ. ಓಕೆ, ಹಂಗಾರೆ ಇದು ನೋಡ್ರಿ, ಈ ಲೈನ್ ಏನಿದೆಯಲ್ಲ ನಾರ್ಮಲ್ ಇದ್ದದ್ದು, ಈ ಲೈನ್ಗೆ ಎಷ್ಟು ಡಿಗ್ರಿ ಒಳಗಿದೆ ರೀ? ದಿಸ್ ಆ್ಯಂಗಲ್ ಈಸ್ ಹೌ ಮಚ್? 90 ಡಿಗ್ರಿ. ಹಾಗಾದ್ರೆ ಇದು ಎಷ್ಟಾಗುತ್ತೆ? ಇದು ತೀಟಾ ಇರೋದ್ರಿಂದ ದಿಸ್ ಈಸ್ 90 ಆ್ಯಂಡ್ ದಿಸ್ ಈಸ್ ತೀಟಾ, 90 ಮೈನಸ್ ತೀಟಾ. ಸೊ ದಿಸ್ ವಿಲ್ ಬಿ 90 ಮೈನಸ್ ತೀಟಾ. ಓಕೆ, ದಿಸ್ ಈಸ್ ಗೋಯಿಂಗ್ ಟು ಬಿ 90 ಮೈನಸ್ ತೀಟಾ. ಆಮೇಲೆ ಈ ಲೈನ್ ಏನಿದೆಯಲ್ಲ, ಈ ಲೈನ್ ಇದ್ದದ್ದು, ಈ ರೇ ಇದ್ದದ್ದು, ಇದಕ್ಕೆ ಹೆಂಗಿದೆ ನೋಡ್ರಿ, ಪ್ಯಾರಲಲ್ ಇದೆ. ಹಂಗಾರೆ ಇದು ಎಷ್ಟು ಡಿಗ್ರಿ ಇದೆ? ಇದು ಕೂಡ 70 ಡಿಗ್ರಿ. ಇದು 70 ಅಂತಾರೆ, ಆಬ್ವಿಯಸ್ಲಿ ಇದು ಕೂಡ ಏನಾಯಿತು 70 ಡಿಗ್ರಿ. ಸೊ ಈ ಟ್ರಯಾಂಗಲ್ನ ಅಬ್ಸರ್ವ್ ಮಾಡ್ರಿ, ದಿಸ್ ಟ್ರಯಾಂಗಲ್ 70 ಪ್ಲಸ್ 70 ಪ್ಲಸ್ 90 ಮೈನಸ್ ತೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ, ಸಮ್ ಆಫ್ ಟ್ರಯಾಂಗಲ್. ಸೊ 70 70 90 ಎಷ್ಟಾಗುತ್ತೆ ರೀ ಇದು? ತೀಟಾ ಆ ಕಡೆ ಕಳಿಸ್ರಿ. ಸೊ ತೀಟಾ ಈಸ್ ಈಕ್ವಲ್ ಟು 140 190 230 ಮೈನಸ್ 180. 230 ಮೈನಸ್ 180 ಈಸ್ ಹೌ ಮಚ್? ಇಟ್ ಈಸ್ 50 ಡಿಗ್ರಿ. ಸೊ ತೀಟಾ ಎಷ್ಟು ಬಂತು? 50 ಡಿಗ್ರಿ ಬಂತು. ಸೊ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಡಿ ಈಸ್ ಕರೆಕ್ಟ್. ನೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. A rod of length 10 cm lies along the principal axis of a concave mirror of focal length 10 cm in such a way that its end closer to the pole is 20 cm away from the mirror. The length of the image is ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಏನು ಕನ್ಸಿಡರ್ ಮಾಡಿದ್ರು, ಇಲ್ಲಿ ಏನು ಕನ್ಸಿಡರ್ ಮಾಡೋಣ, ಒಂದು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡೋಣ. ದಿಸ್ ವೇ ನೋಡ್ರಿ, ಇದೇನು ಪ್ಲೇನ್ ಸರ್ಫೇಸ್ ಇದೆಯಲ್ಲ, ಪ್ಲೇನ್ ಸರ್ಫೇಸ್ ಈಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ಕರ್ವೇಚರ್. ಸೊ ಸಚ್ ಟೈಪ್ ಆಫ್ ಮಿರರ್ ಈಸ್ ಕಾಲ್ಡ್ as what? ಕಾನ್ಕೇವ್ ಮಿರರ್. ಪ್ಲೇನ್ ಸರ್ಫೇಸ್ ಈಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ರಾಡ್ನ ಪ್ಲೇಸ್ ಮಾಡಿದ್ದಾರೆ ಈ ರೀತಿ. ರಾಡ್ ಆಫ್ ಲೆಂತ್, ರಾಡಿನ ಲೆಂತ್ ಎಷ್ಟಿದೆ? 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಲೆಂತ್ ಇರುವಂತಹ ರಾಡನ್ನು ಪ್ರಿನ್ಸಿಪಲ್ ಎಕ್ಸಿಸ್ನ ಮೇಲ್ಗಡೆ ಇಟ್ಟಿದ್ದಾರೆ. ದಿಸ್ ಈಸ್ ದಿ ಪ್ರಿನ್ಸಿಪಲ್ ಎಕ್ಸಿಸ್. In such a way that its end closer to the pole, andre idu closer end. Let us say this is B and this is A. A is close to the pole. Pole is 20 cm away. Andre ee distance enidella, this distance is 20 cm. Nodri, closer end of the rod is 20 cm towards the away from the pole ಅಥವಾ from the mirror. ನೆಕ್ಸ್ಟ್ ಏನು ಕೇಳಿದ್ದಾರೆ? ದ ಲೆಂತ್ ಆಫ್ ದಿ ಇಮೇಜ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಕಾನ್ಕೇವ್ ಮಿರರ್ದ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಂತ ಹೇಳಿ. ಹಂಗಂತ ಈ ನೋಡ್ರಿ, ಬಿ ಇದ್ದದ್ದು ಎಷ್ಟು ದೂರ ಐತೋ 20 ಪ್ಲಸ್ 10 30 ಸೆಂಟಿಮೀಟರ್. ಬಿ ಇದ್ದದ್ದು ಪೋಲಿಂದ ಎಷ್ಟು ದೂರ ಇದೆ? 30 ಸೆಂಟಿಮೀಟರ್. ಎ ಇದ್ದದ್ದು ಪೋಲಿಂದ ಎಷ್ಟು ದೂರ ಇದೆ? 20 ಸೆಂಟಿಮೀಟರ್. ಒನ್ಸ್ ಅಗೇನ್ ಎರಡು ಸ್ಪೆಷಲ್ ಕೇಸ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಯಾವ್ಯಾವ ಕೇಸ್ ಅವು? ಫಸ್ಟ್ ಕೇಸ್ 1 divided by F is equal to 1 by V plus 1 by U. ಯಾವ ಫಾರ್ಮುಲಾ ಇದು? ಮಿರರ್ ಫಾರ್ಮುಲಾ. ಇಲ್ಲಿ ಯು ಎಗೆ ಒಂದ್ಸಲ ಫೈಂಡ್ ಔಟ್ ಮಾಡೋಣ, ಯು ಬಿಗೆ ಒಂದ್ಸಲ ಫೈಂಡ್ ಔಟ್ ಮಾಡೋಣ. ಲೆಟ್ ಅಸ್ ಸೇ ದಿಸ್ ಈಸ್ ಯು ಎ ವಿ ಎ. ಸೊ 1 divided by F, focal length is how much? Focal length is 10 centimeter. So F is equal to minus 10 centimeter according to sign convention, and UA is equal to 20 centimeter minus 20 centimeter, and UB is equal to minus 30 centimeter. 10 plus 20, it is 30 centimeter. So minus 15 is equal, minus 10 is equal to 1 by VA plus 1 by UA is how much? It is 20. So 1 by VA is equal to 1 by 20 minus 1 by 10. So VA is equal to 20 into 10 minus divided by 20 minus 10 is 10. So 10 cancel agi. VA is equal to minus 20 centimeters. Andre idena A ideyalla, A iduddu A na image ಎಷ್ಟು ದೂರ ಬಂದಿರುತ್ತೆ ರೀ? ಪೋಲಿಂದ 20 ಸೆಂಟಿಮೀಟರ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಿರುತ್ತೆ ಅನ್ಕೊಳ್ಳಿ 20 ಸೆಂಟಿಮೀಟರ್.
ಸೊ ಲೆಟ್ ಅಸ್ ಸೇ ದಿಸ್ ಈಸ್ ವಿ ಎ. ಎಷ್ಟು ದೂರ ಇದೆ ಇದು? ಇಟ್ ಈಸ್ 20 ಸೆಂಟಿಮೀಟರ್. ಅದೇ ರೀತಿ ವಿ ಬಿ ಚೆಕ್ ಮಾಡೋಣ. ಸೆಕೆಂಡ್ ಪಾರ್ಟ್ ವಿ ಬಿ 1/f is equal to 1/vb plus 1/ub. So vb is equal to ಅಥವಾ 1/f is how much? -10. vb as it is -1 divided by ub is how much? -30. So it is vb is equal to 30 into -10 divided by 30 minus 10. So it is 30 minus 300 divided by 20. So ಎಷ್ಟು ಬರುತ್ತೆ ಇದು? VB is equal to -15 ಸೆಂಟಿಮೀಟರ್. ಸೊ VA ಎಷ್ಟು ಬಂತು? -20. VB ಎಷ್ಟು ಬಂತು? -15. ಇದರರ್ಥ VB ಎಲ್ಲಿ ಕಾಣಿಸುತ್ತೆ ರೀ? -15 ಸೆಂಟಿಮೀಟರ್ ಕಾಣಿಸುತ್ತೆ. ಓಕೆ, ಇದರರ್ಥ ಈ ರಾಡಿನ ಲೆಂತ್ ಏನಿದೆಯಲ್ಲ ವಿ ಎನ 20 ಸೆಂಟಿಮೀಟರ್ ಬಂದಿದೆ. ಈ ವಿ ಎ ಏನಿದೆಯಲ್ಲ ಇದು 20 ಸೆಂಟಿಮೀಟರ್ ಕಾಣಿಸ್ತಾ ಇದೆ. ಬಿ ಎಲ್ಲಿ ಕಾಣಿಸ್ತದಪ್ಪ ಅಂದ್ರೆ 15 ಸೆಂಟಿಮೀಟರ್ ಕಾಣಿಸ್ತಾ ಇದೆ. ಕರೆಕ್ಟಾ? ಈ ರೀತಿ ಇದು ವಿ ಬಿ. ಎಷ್ಟಿದೆ ರೀ ವಿ ಬಿ? 15 ಸೆಂಟಿಮೀಟರ್. ಓಕೆ, ಹಂಗಾರೆ ಇದು ಏನಿದೆಯಲ್ಲ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಇಮೇಜ್, ದಿಸ್ ಮೈನಸ್ ದಿಸ್. ಹಂಗಾರೆ 20 minus 15 is how much? 5. rod length image idda idu rod length bracket alli bariyana ille image anta heli. so eshide idu 20 minus 15 is equal to 5 centimeter. so this is going to be the answer. which option is correct? option D is correct. ಆಬ್ಜೆಕ್ಟ್ ಇಲ್ಲಿದೆ, ಇಮೇಜ್ ಎಲ್ಲಿ ಕಾಣಿಸುತ್ತೆ? ಇಲ್ಲಿ ಕಾಣಿಸುತ್ತೆ. ಓಕೆ, ಇಮೇಜ್ದು ಲೆಂತ್ ಎಷ್ಟಿದೆಪ್ಪ ಅಂತಾರೆ? 5 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. an air bubble in a glass slab with refractive index 1.5. ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ, ಆ ಸ್ಲ್ಯಾಬಿನ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕೊಟ್ಟಿದ್ದಾರೆ ಅವರು 1.5 ಅಂತೇಳಿ. ನಿಯರ್ ನಾರ್ಮಲ್ ಇನ್ಸಿಡೆನ್ಸ್ ಓಕೆ ಈಸ್ 5 ಸೆಂಟಿಮೀಟರ್ ಡೀಪ್ ವೆನ್ ವ್ಯೂಡ್ ಫ್ರಾಮ್ ಒನ್ ಸರ್ಫೇಸ್. ಅಂದ್ರೆ ಆ ಗ್ಲಾಸ್ ಸ್ಲ್ಯಾಬಿನ ಒನ್ ಸೈಡಿಂದ ನೋಡಿದಾಗ 5 ಸೆಂಟಿಮೀಟರ್ ಏನು ಕಾಣಿಸುತ್ತೆ? ಡೀಪ್ ಕಾಣಿಸುತ್ತೆ. ಏರ್ ಬಬಲ್ ಇದ್ದಿದ್ದು 3 ಸೆಂಟಿಮೀಟರ್ ಡೀಪ್ ವೆನ್ ವ್ಯೂಡ್ ಫ್ರಮ್ ಅಪೋಸಿಟ್ ಫೇಸ್ ಅಂತಂದಿದ್ದಾರೆ. ಓಕೆ, ಒಂದು ಗ್ಲಾಸ್ ಸ್ಲ್ಯಾಬ್ನ ಕನ್ಸಿಡರ್ ಮಾಡೋಣ ಈ ರೀತಿ. ದಿಸ್ ಇಸ್ ಒನ್ ಗ್ಲಾಸ್ ಸ್ಲ್ಯಾಬ್. ಒಂದು ಏರ್ ಬಬಲ್ನ ಕನ್ಸಿಡರ್ ಮಾಡೋಣ ಈ ರೀತಿ. ಇದು ಫಸ್ಟ್ ಸರ್ಫೇಸ್, ಫಸ್ಟ್ ಫೇಸ್. ಇದು ಸೆಕೆಂಡ್ ಫೇಸ್. ಈ ಏರ್ ಬಬಲ್ ಇದ್ದದ್ದು ಒನ್ ಸೈಡಿಂದ ನೋಡಿದಾಗ ಎಷ್ಟು ಸೆಂಟಿಮೀಟರ್ ಕಾಣಿಸುತ್ತೆ? 5 ಸೆಂಟಿಮೀಟರ್ ಕಾಣಿಸುತ್ತೆ. 5 ಸೆಂಟಿಮೀಟರ್. ರಿಮೆಂಬರ್, ಯು ಆರ್ ವಾಚಿಂಗ್ ದ ಏರ್ ಬಬಲ್ ಫ್ರಾಮ್ ಏರ್ ಮೀಡಿಯಮ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಬಟ್ ಬಬಲ್ ಎಲ್ಲಿದೆ? ಗ್ಲಾಸ್ ಮೀಡಿಯಮಲ್ಲಿದೆ. ಹೀಗಾಗಿ ಇದೇನು ಗ್ಲಾಸ್ ಬಬಲ್ ನಿಮಗೆ ಕಾಣಿಸುತ್ತಲ್ಲ, ಅದು ಕಾಣಿಸುವಂಥದ್ದು ಇಟ್ ಈಸ್ ನಾಟ್ ಅ ರಿಯಲ್ ಡೆಪ್ತ್, ಇಟ್ ಈಸ್ ಅಪರೆಂಟ್ ಡೆಪ್ತ್. ಕರೆಕ್ಟೇ? ಅದೇ ರೀತಿ ಈ ಸೈಡಿಂದ ನೋಡಿದಾಗ ಎಷ್ಟು ಕಾಣಿಸುತ್ತೆ ರೀ ನಿಮ್ಗೆ? 3 ಸೆಂಟಿಮೀಟರ್ ಕಾಣಿಸುತ್ತೆ. 3 centimeter is real apparent depth, 5 centimeter is apparent depth. 5 centimeter apparent depth from first phase, 3 centimeter is apparent depth from second phase. Correct? But real depth ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಎಷ್ಟು ಅಂತ ಹೇಳಿ ಕನ್ಸಿಡರ್ ಮಾಡೋಣ? x ಅಂತ ಹೇಳಿ ಕನ್ಸಿಡರ್ ಮಾಡೋಣ. x is real depth from first phase and total length ಏನಿದೆಯಲ್ಲ ಇದನ್ನು L ಅಂತ ತಗೊಳ್ಳೋಣ. ಲೆಂತ್ ಅಥವಾ ಈ ಕಡೆಯಿಂದ ನೋಡಿದ್ರಿ ಅಂದ್ರೆ ಥಿಕ್ನೆಸ್ ಅಂತ ಕರಿಬಹುದು ನೀವು. ಈ ಥಿಕ್ನೆಸ್ ನಾನು ಹೇಳ್ತಾ ಇರೋದು. ಇದೇನಾಗತ್ತೆ ರೀ? L minus x. ಓಕೆ, ದಿಸ್ ಡಿಸ್ಟೆನ್ಸ್ ಫ್ರಮ್ ಬಬಲ್ ಟು ಸೆಕೆಂಡ್ ಫೇಸ್ ಈಸ್ L minus x. ಆಸ್ ಯು ನೋ, refractive index n is equal to real depth divided by apparent depth. Okay, so for first phase n is refractive index. How much it is? 1.5 is equal to real depth ಎಷ್ಟಿದೆ ರೀ? x. apparent depth ಎಷ್ಟಿದೆ ರೀ? 5. apparent depth from first phase ನ ಹೇಳ್ತಾ ಇರೋದು. ಹಾಗಾದ್ರೆ x is equal to 1.5 into 5 is how much? It is 7.5 ಸೆಂಟಿಮೀಟರ್. ಸಿಕ್ತಾ? ಅದೇ ರೀತಿ ಈ ಕಡೆಯಿಂದ ನೋಡಿದಾಗ ಎಷ್ಟು ಕಾಣಿಸುತ್ತೆ ನಮಗೂ? ಫ್ರಾಮ್ ಸೆಕೆಂಡ್ ಫೇಸ್
real depth refractive index 1.5 is equal to real depth divided by apparent depth. Real depth is how much? It is L minus x divided by apparent depth is how much? 3. So it is L minus x is equal to 1.5 into 3 is 4.5. So L is equal to 4.5 plus x value is to 7.5. So it is L is equal to 4.5, 7.5 is 12 centimeter. ಸೊ ಈ ಗ್ಲಾಸ್ ಸ್ಲ್ಯಾಬ್ ಏನಿದೆಯಲ್ಲ ಅದರ ಥಿಕ್ನೆಸ್ ಎಷ್ಟು ಬಂತು ಈ ಕಡೆಯಿಂದ ಅಥವಾ ಈ ಕಡೆಯಿಂದ ನೋಡಿದಾಗ ಥಿಕ್ನೆಸ್ ಎಷ್ಟು ಕಾಣಿಸುತ್ತೆ ನಮ್ಗೆ L is equal to 12 centimeter. ಸೊ ವಿಚ್ ಆಪ್ಷನ್ ಈಸ್ ಕರೆಕ್ಟ್? 12 centimeter ಈಸ್ ಕರೆಕ್ಟ್. ಓಕೆ, ಸೊ ನೋಟ್ ಮಾಡ್ಕೊಳ್ರಿ. ಅದೇ ತರಹದ ಕ್ವಶನ್ ಇದೆ ನೋಡ್ರಿ ಇಲ್ಲಿ 2000 ಇಯರ್ನಲ್ಲಿ ಕೇಳಿರುವಂಥದ್ದು. ಎ ಬಬಲ್ ಇನ್ ಗ್ಲಾಸ್ ಸ್ಲ್ಯಾಬ್ refractive index 1.5 when viewed from one side appears at 5 cm and 2 cm from the other side, then thickness of the slab. Okay, exactly same question, parameters ಮಾತ್ರ ಚೇಂಜ್ ಮಾಡಿದ್ದಾರೆ. ಒನ್ಸ್ ಅಗೇನ್ ಗ್ಲಾಸ್ ಸ್ಲ್ಯಾಬ್ ನ ಕನ್ಸಿಡರ್ ಮಾಡೋಣ, ಏರ್ ಬಬಲ್ ನ ಕನ್ಸಿಡರ್ ಮಾಡೋಣ. ಈ ರೀತಿ ಈ ಬಬಲ್ ಅನ್ನ ಒನ್ ಫೇಸ್ ಇಂದ ನೋಡಿದಾಗ 8 cm ಕಾಣಿಸುತ್ತೆ, 5 cm ಅಪರೆಂಟ್ ಡೆಪ್ತ್. ಅದೇ ರೀತಿ ಇನ್ನೊಂದು ಸೈಡ್ ಇಂದ ನೋಡಿದಾಗ ಎಷ್ಟು ಕಾಣಿಸುತ್ತೆ ನಿಮಗೆ? 2 cm. ಸೊ ದಿಸ್ ಡಿಸ್ಟೆನ್ಸ್ ಈಸ್ 2 cm. Let us say this distance is, real distance is x. So slab in length ಎಷ್ಟು ತಗೊಳ್ಳೋಣ? L. ಹಾಗಾದ್ರೆ ಇದು ಏನಾಗುತ್ತೆ? L minus x. ಕರೆಕ್ಟ್? ಸೊ ಈಕ್ವೇಷನ್ಸ್ ಬರೆಯೋಣ. n refractive index is equal to real depth divided by apparent depth. ಓಕೆ, ಸೊ ರಿಯಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ 1.5. ನೋಡ್ರಿ ಮ್ಯೂ ಅಂತ ಬರ್ದಾರ, ಮ್ಯೂ ಅಂತೂ ಬರಿಬೋದು, n ಅಂತೂ ಬರಿಬೋದು. ಸೊ ರಿಯಲ್ ಡೆಪ್ತ್ ಫಸ್ಟ್ ಕೇಸ್ ರಿಯಲ್ ಡೆಪ್ತ್ ಎಷ್ಟಿದೆ ರೀ? x. So it is x divided by apparent depth is how much? 5. So x is equal to 7.5 centimeter. ಇದರರ್ಥ ರಿಯಲ್ ಡೆಪ್ತ್ ಫ್ರಾಮ್ ಫಸ್ಟ್ ಫೇಸ್ ಇಂದ ಈ ಬಬಲ್ ಅನ್ನು ನೀವು ನೋಡಿದಾಗ ನಿಮಗೆ ಕಾಣಿಸ್ತಿರೋದು 5 ಸೆಂಟಿಮೀಟರ್ ಕಾಣಿಸ್ತಾ ಇದೆ. ಬಟ್ ಆಕ್ಚುಲಿ ಎಷ್ಟು ದೂರ ಇದೆ? ಅದು 7.5 ಸೆಂಟಿಮೀಟರ್ ದೂರ ಇದೆ. ಕರೆಕ್ಟ್? ಅದೇ ರೀತಿ ಸೆಕೆಂಡ್ ಫೇಸ್ ಅಂದರೆ ಈ ಸೈಡ್ ಇಂದ ನೋಡಿದಾಗ ಫ್ರಾಮ್ ಸೆಕೆಂಡ್ ಫೇಸ್, ಇದು ಫಸ್ಟ್ ಫೇಸ್. So once again n is equal to RD divided by AD, real depth divided by apparent depth. So 1.5 is equal to real depth is how much? It is L minus x, and apparent depth is how much? It is 2 centimeter. So L minus x is equal to 3 centimeter and L is equal to 3 plus x. So 3 plus x ಎಷ್ಟಿದೆ? 7.5. Therefore L is equal to how much? 10.5 centimeter. ಇದರರ್ಥ ಈ ಗ್ಲಾಸ್ ಸ್ಲ್ಯಾಬಿನ ಒಟ್ಟು ಥಿಕ್ನೆಸ್ ಎಷ್ಟಿದೆ ರೀ? 10.5 ಸೆಂಟಿಮೀಟರ್. 10.5. ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ನೋಟ್ ಮಾಡ್ಕೊಡ್ರಿ, ಎರಡು ಸಿಮಿಲರ್ ಕ್ವಶನ್ಸ್ ಅದಾವ ಆಲ್ಮೋಸ್ಟ್. ನೆಕ್ಸ್ಟ್ 8th ಕ್ವಶನ್ ನೋಡ್ರಿ, 2006 ಅಲ್ಲಿ ಕೇಳಿರುವಂಥದ್ದು. ಎ ಮೈಕ್ರೋಸ್ಕೋಪ್ ಈಸ್ ಫೋಕಸ್ಡ್ ಆನ್ ಅ ಮಾರ್ಕ್ ಆನ್ ಅ ಪೀಸ್ ಆಫ್ ಪೇಪರ್ and then a slab of glass of thickness 3 cm and refractive index 1.5 is placed over the mark. How should the microscope be moved to get the mark in focus again? Okay, so ಇದ್ರ ಬಗ್ಗೆ ನಾವು ಲ್ಯಾಬ್ರೋಟರಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ದೀವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಸ್ಲ್ಯಾಬ್ ಬೈ ಯೂಸಿಂಗ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಂತ ಹೇಳಿ. ಆ ಎಕ್ಸ್ಪೆರಿಮೆಂಟ್ ಮಾಡುವಾಗ ನೀವು ಇದನ್ನ ಅಬ್ಸರ್ವ್ ಮಾಡಿರ್ತೀರಿ. ಓಕೆ, ಸೊ ಇಲ್ಲಿ ನೋಡ್ರಿ ಏನು ಕ್ವಶನ್ ಕೇಳಿದಾರಪ್ಪ ಅಂತಾರೆ, ಮೊದಲು ಒಂದು ಪೇಪರ್ ಮೇಲೆ ಮಾರ್ಕ್ ಮಾಡಿ ಅದನ್ನು ಫೋಕಸ್ ಮಾಡ್ತೀರಿ. ಓಕೆ, ಈಗ ಫೋಕಸ್ ಮಾಡಿದಾಗ ಯಾವುದೋ ಒಂದು ಸೆಂಟಿಮೀಟ್ರಲ್ಲಿ ಫೋಕಸ್ ಮಾಡಿರ್ತೀರಿ ಅನ್ಕೊಂಡು, 10 ಸೆಂಟಿಮೀಟ್ರ್ 20 ಸೆಂಟಿಮೀಟ್ರ್ ಆ ರೀತಿ. ಓಕೆ, ಆ್ಯಕ್ಚುಲಿ ಕಮ್ಮಿ ಇರುತ್ತೆ ಅದು. ಈಗ ನೀವು ಗ್ಲಾಸ್ ಸ್ಲ್ಯಾಬ್ನ ಇಟ್ರಿ ಅಂತಾರೆ, ಒಳಗಿರುವಂಥ ಇಮೇಜ್ ಏನಾಗುತ್ತೆ? ರೈಸ್ ಆಗುತ್ತೆ. ಕರೆಕ್ಟಾ? ಹಂಗಾರೆ ಅದು ರೈಸ್ ಆಗೈತಿ ಅಂತಾರೆ, ಆ ಇಮೇಜನ್ನು ಫೋಕಸ್ ಮಾಡಲಿಕ್ಕೆ ನೀವು ಮೇಲಿರುವಂತಹ ಲೆನ್ಸನ್ನು ಕೂಡ ಮೂವ್ ಮಾಡಬೇಕು. ಓಕೆ, ಎಷ್ಟು ಮೂವ್ ಮಾಡ್ತೀರಿ ಅಂತ ಕೇಳಿದಾರು ಫೋಕಸ್ ಮಾಡಲಿಕ್ಕೆ. ಓಕೆ, ಸೊ ಇಲ್ಲಿ ನೋಡ್ರಿ, ಒನ್ಸ್ ಅಗೇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು RD, ರಿಯಲ್ ಡೆಪ್ತ್ ಡಿವೈಡೆಡ್ ಬೈ ಅಪರೆಂಟ್ ಡೆಪ್ತ್. ಸೊ ರಿಯಲ್ ಡೆಪ್ತ್ ಎಷ್ಟಿದೆ ರೀ? 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. So it is 3 divided by AD. So refractive index of the glass slab is how much? It is 1.5. ಉಲ್ಟಾ ಆಯ್ತದ. So it is AD, apparent depth is equal to 3 divided by 1.5. So 3 divided by 1.5 is 2 centimeter. ಅಂದ್ರೆ apparent depth ಎಷ್ಟು ಕಾಣುತ್ತೆ ರೀ? 2 centimeter ಕಾಣಿಸುತ್ತೆ. ಆ್ಯಕ್ಚುಲಿ ಇದೇ ಎಲ್ಲಿದು 3 ಸೆಂಟಿಮೀಟರ್ಗೆ, ಬಟ್ ಕಾಣಿಸ್ತಾ ಇದೆ ಎಲ್ಲಿ? 2 ಸೆಂಟಿಮೀಟರ್. ಹಂಗಾರೆ ಮೊದಲು 3 ಸೆಂಟಿಮೀಟರ್ಗೆ ಏನು ಫೋಕಸ್ ಮಾಡಿದಿರಲಿಲ್ಲ, ಈಗ 8 ಸೆಂಟಿಮೀಟರ್ಗೆ ಫೋಕಸ್ ಮಾಡ್ಬೇಕು ಅದನ್ನು. 3 minus 2. ಓಕೆ, ಅಥವಾ ರೈಸ್ ಇಸ್ ಈಕ್ವಲ್ ಟು
ರಿಯಲ್ ಡೆಪ್ತ್ ಮೈನಸ್ ಅಪರೆಂಟ್ ಡೆಪ್ತ್, ಇದು ಫಾರ್ಮುಲಾ. ಸೊ ರಿಯಲ್ ಡೆಪ್ತ್ ಎಷ್ಟಿದೆ? 3 ಸೆಂಟಿಮೀಟರ್, ಅಪರೆಂಟ್ ಎಷ್ಟಿದೆ? 2 ಸೆಂಟಿಮೀಟರ್. ಸೊ 3 - 2 ಈಸ್ 1 ಸೆಂಟಿಮೀಟರ್. ಹಂಗಾರೆ ನಾವು ಮೈಕ್ರೋಸ್ಕೋಪ್ನ ರೈಸ್ ಮಾಡಬೇಕು. ಎಷ್ಟು ರೈಸ್ ಮಾಡಬೇಕು? 1 ಸೆಂಟಿಮೀಟರ್ ರೈಸ್ ಮಾಡಬೇಕು. ಅಂಡರ್ಸ್ಟುಡ್? ಸೊ 1 ಸೆಂಟಿಮೀಟರ್ ಅಪ್ವರ್ಡ್. ಸೊ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ 9th ಕ್ವಶನ್ ಅನ್ನು ನೋಡ್ರಿ. A ray of light traveling in air have wavelength lambda, frequency n, velocity v and intensity I. If this ray enters into water, then these parameters are going to be lambda dash, n dash, v dash and I dash respectively. Okay. Which relation is correct from the following ಅಂತ ಕೇಳಿದ್ದಾರೆ. Okay. So 2001 ಅಲ್ಲಿ ಕೇಳಿರುವಂಥದ್ದು. So remember, whenever a light ray travels from one medium to other medium, its wavelength will change, its velocity will change, its intensity will change, but its frequency will not change. ಕರೆಕ್ಟಾ? ಸೊ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ, ಬಿಕಾಸ್ ಫ್ರೀಕ್ವೆನ್ಸಿ ಡಿಪೆಂಡ್ ಆಗಿರೋದು ಸೋರ್ಸ್ ಮೇಲೆ, ಮತ್ತು ಈ ವೇವ್ಲೆಂತ್ ಆಗಲಿ, ವೆಲಾಸಿಟಿ ಆಗಲಿ, ಇಂಟೆನ್ಸಿಟಿ ಆಗಲಿ, ಇವು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಇವು ಡಿಪೆಂಡ್ ಆಗಿರೋದು, ಇಲ್ಲಿ ಬರೀತೀನಿ ನೋಡ್ರಿ, ಫ್ರೀಕ್ವೆನ್ಸಿ, ಇಟ್ ಈಸ್ ಪ್ರಾಪರ್ಟಿ ಆಫ್ ಸೋರ್ಸ್, and intensity, wavelength, intensity and velocity, these are properties of what? Properties of medium. ಇದು ಆಮೇಲೆ ಇದು ಇವು ಮೂರು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಮೀಡಿಯಂ ಮೇಲೆ. ಕರೆಕ್ಟಾ? ಹಂಗ ಲ್ಯಾಂಬ್ಡಾ ವಿಲ್ ಚೇಂಜ್ ಫ್ರಮ್ ಲ್ಯಾಂಬ್ಡಾ ಟು ಲ್ಯಾಂಬ್ಡಾ ಡ್ಯಾಶ್, and velocity will also change, intensity will also change. ಇಲ್ಲಿ ಸಿಮಿಲರ್ ಈಕ್ವಲ್ ಅಂತ ಬರ್ದಿದ್ದಾರೆ ಅವರು, ಈಕ್ವಲ್ ಇರಂಗಿಲ್ಲ, ಚೇಂಜ್ ಆಗಿರುತ್ತೆ, ಬಟ್ ಫ್ರೀಕ್ವೆನ್ಸಿ ವಿಲ್ ರಿಮೈನ್ ಸೇಮ್. ಅದರ ಸಲುವಾಗಿ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಬಿ ಈಸ್ ಕರೆಕ್ಟ್. ರಿಮೆಂಬರ್, ಇಂಟೆನ್ಸಿಟಿ, ವೇವ್ಲೆಂತ್, velocity and intensity, these are the properties of medium, and frequency is property of source. ಕರೆಕ್ಟಾ? ಹಿಂಗಾಗಿ ಇದು ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ, ಇವು ಉಳಿದ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತವೆ. therefore this option is correct. Next, a tall man of height 6 feet want to see his full image, then required minimum length of the mirror will be. ಓಕೆ. ಸೊ ಇದನ್ನು ಸ್ಟ್ರೈಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಒಬ್ಬ ಮನುಷ್ಯನ ಹೈಟ್ ಏನಿರುತ್ತೆ, ಆಬ್ಜೆಕ್ಟಿನ ಹೈಟ್ ಏನಿರುತ್ತಲ್ಲ, ಆ ಹೈಟಿನ ಅರ್ಧ ನಮ್ಗೆ ಏನು ಬೇಕೋ? ಮಿರರ್ ಬೇಕು. ಓಕೆ. ಫಾರ್ ಎಕ್ಸಾಂಪಲ್ 6 feet ಹೈಟ್ ಇದೆ ಅಂತಂದರೆ ಆತನಿಗೆ ಬೇಕಾಗಿರುವಂತಹ ಮಿರರಿನ ಸೈಜ್ ಎಷ್ಟು? 3 feet. ಓಕೆ. ಸೊ ಇಲ್ಲಿ ನೋಡ್ರಿ, ಬೇಕಾದ್ರೆ ಇದೊಂದು ಮಿರರ್ ಅನ್ಕೊಳ್ಳು, ಪ್ಲೇನ್ ಮಿರರ್. ಇಲ್ಲಿ ಒಬ್ಬ ಮನುಷ್ಯ ಅದನ್ನು ಅನ್ಕೊಳ್ಳು ಈ ರೀತಿ, ದಿಸ್ ವೇ. ಓಕೆ. ಸೊ ಹೀಸ್ ಟೋಟಲ್ ಹೈಟ್ ಈಸ್ ಎಚ್. ಈ ಹೈಟ್ ಏನಿದೆಯಲ್ಲ, ಈ ಹೈಟನ್ನು ಎಚ್ ಅಂತ ತಗೊಳ್ಳೋಣ. ಆತ ನೋಡ್ತಿರುವಂಥದ್ದು ಕಣ್ಣಿಂದ ನೋಡ್ತಿರ್ತಾನೆ. ಸೊ ದೀಸ್ ಆರ್ ದಿ ಐಸ್. ಓಕೆ. ಇದು ಟಾಪ್ ಆ್ಯಂಡ್ ಇದು ಬಾಟಮ್, ಫೀಟ್. ಇದು ಟಾಪ್, ತಲೆ ಇದು ಕಾಲು. ಓಕೆ. ಈಗ ಇಲ್ಲಿಂದ ಒಂದು ರೇ ಆಫ್ ಲೈಟ್ ಈ ರೀತಿ ಟ್ರಾವೆಲ್ ಆಗಿ ಬರುವುದು ಎಲ್ಲಿ ಬರುತ್ತೆ? ಅದು ಕಣ್ಣಿಗೆ. ಕರೆಕ್ಟಾ? ಇದೇನು ಹೈಟ್ ಇದೆಯಲ್ಲ, ಈ ಹೈಟನ್ನು ಅರ್ಧ ತಗೊಳ್ಳೋಣ, ಅಥವಾ ಈ ಹೈಟ್ ಏನಿದೆಯಲ್ಲ, ಲೆಟ್ ಅಸ್ ಸೇ ದಿಸ್ ಹೈಟ್ ಈಸ್ ಎಕ್ಸ್, ಆ್ಯಂಡ್ ಫ್ರಮ್ ದಿಸ್ ಐಸ್ ಟು ಲೆಗ್ಸ್ ಅಥವಾ ಫೀಟ್, ಇದೇನು ಹೈಟ್ ಇದೆಯಲ್ಲ, ಲೆಟ್ ಅಸ್ ಸೇ ದಿಸ್ ಹೈಟ್ ಈಸ್ ವೈ. ಓಕೆ. ಸೊ ಎಚ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಈಗ ಇದು ಕಣ್ಣಿದೆ, ದೀಸ್ ಆರ್ ದಿ ಐಸ್. ಓಕೆ. ಐಸ್ ಇಂದ ಟಾಪ್ ಆಫ್ ದಿ ಹೆಡ್ ನಾವು ಡಿಸ್ಟೆನ್ಸ್ ಎಷ್ಟು ತೊಗೊಂಡಿವು? ಎಕ್ಸ್ ತೊಗೊಂಡಿವು. ಅದೇ ರೀತಿ ಐಸ್ ಇಂದ ಫೀಟ್ ತನಕ ಏನಂತ ತೊಗೊಂಡಿವು? ವೈ ಅಂತ ತೊಗೊಂಡಿವು. ಸೊ ಟೋಟಲ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹೌ ಮಚ್? ಎಚ್. ಓಕೆ. ಅದೇ ರೀತಿ ಆತನ ಕಾಲು ಕಾಣಿಸ್ಬೇಕು. ಅವ್ನಿಗೆ ಎಲ್ಲಿ ಕಾಣಿಸ್ತಾವ ಕಾಲು? ಎಕ್ಸಾಕ್ಟ್ಲಿ ಮಿಡಲ್, ಇಲ್ಲಿಂದ ಹೊರಟಿರುವಂತಹ ರೇ, ಇದೇನು ವೈ ಇದೆಯಲ್ಲ, y/2 ಒಳಗೆ ಇಲ್ಲಿ ಈ ರೀತಿ ರೇ ಆಫ್ ಲೈಟ್ ಹೋಗಿ ಇಲ್ಲಿಗೆ ಬಂತು. ಸೊ ದಿಸ್ ಈಸ್ ನಾರ್ಮಲ್. ಓಕೆ. ಆತನ ಕಾಲು ಆ್ಯಕ್ಚುಲಿ ಎಲ್ಲಿ ಕಾಣಿಸ್ತಿರ್ತಾವ? ಇಲ್ಲಿ ಕಾಣಿಸ್ತಿರ್ತಾವ. ಓಕೆ. ತಲೆ ಎಲ್ಲಿ ಕಾಣಿಸ್ತಿರ್ತೈತಿ? ಇಲ್ಲಿ ಕಾಣಿಸ್ತಿರ್ತೈತಿ. ಓಕೆ. ಹಂಗಾರೆ ದಿಸ್ ಡಿಸ್ಟೆನ್ಸ್ ಈಸ್ ಹೌ ಮಚ್? ದಿಸ್ ಡಿಸ್ಟೆನ್ಸ್ ಈಸ್ y ಡಿವೈಡೆಡ್ ಬೈ 2. ಅದೇ ರೀತಿ ಈ ಹೈಟ್ ಏನಿದೆಯಲ್ಲ, ದಿಸ್ ಹೈಟ್ ಈಸ್ ಹೌ ಮಚ್? ಇಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ 2. ಓಕೆ. ಹಂಗಾರೆ ಆತನಿಗೆ ಅವಶ್ಯಕತೆ ಇರುವಂತಹ ಹೈಟ್ ಎಷ್ಟಾಯಿತು? ಇಷ್ಟಾಯಿತು ಮಿರರ್. ಟೋಟಲ್ ಮಿರರ್ ಇಷ್ಟಿತ್ತು, ಬಟ್ ಇಷ್ಟೆಲ್ಲ ಮಿರರ್ ಒಳಗೆ ಆತನಿಗೆ ಅವಶ್ಯಕತೆ ಇರುವಂಥ ಮಿರರ್ ಎಷ್ಟು? ಇಷ್ಟು. ಹಂಗಾರೆ ಇದು ಎಷ್ಟಿದೆ ರೀ? x/2 ಪ್ಲಸ್ y/2. x/2 ಪ್ಲಸ್ y/2. ಸೊ x/2 ಪ್ಲಸ್ y/2 ಈಸ್ x ಪ್ಲಸ್ y ಡಿವೈಡೆಡ್ ಬೈ 2. x ಪ್ಲಸ್ y ಈಸ್ ಹೌ ಮಚ್? h ಡಿವೈಡೆಡ್ ಬೈ 2. ಹಂಗಾರೆ ಈ ಮಿರರಿನ ಹೈಟ್ ಏನಿದೆಯಲ್ಲ, ದಿಸ್ ಹೈಟ್ ಈಸ್ ಹೌ ಮಚ್? h ಡಿವೈಡೆಡ್ ಬೈ 2. ಕರೆಕ್ಟಾ? ಸೊ ರಿಮೆಂಬರ್, ಪ್ಲೇನ್ ಮಿರರ್ ಇದ್ದಾಗ
ಆತನಿಗೆ ಯಾವುದೇ ಒಂದು ಆಬ್ಜೆಕ್ಟ್ ಇರಲಿ ಅಥವಾ ಹೈಟ್ ಇರಲಿ, ಆ ಹೈಟ್ ಏನಿದೆಯಲ್ಲ ಹೈಟಿನ ಅರ್ಧ ಹೈಟ್ ಮಾತ್ರ ಸಾಕು, ಅರ್ಧ ಹೈಟಿನ ಮಿರರ್ ಮಾತ್ರ ಸಾಕು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಈ ಡಿಸ್ಟೆನ್ಸ್ ಏನಿದೆ ನೋಡ್ರಿ, ಇದು ಆಬ್ಜೆಕ್ಟ್, ಇದು ಮಿರರ್. ಈ ಆಬ್ಜೆಕ್ಟಿಂದ ಮಿರರ್ ತನಕ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅಷ್ಟೇ ಡಿಸ್ಟೆನ್ಸ್ ಒಳಗೆ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಬ್ಜೆಕ್ಟ್ ಇದೆ, ಎಷ್ಟು ಸೆಂಟಿಮೀಟರ್ ಒಳಗೆ ಇದೆ, ಇದು 10 ಸೆಂಟಿಮೀಟರ್ ಒಳಗೆ ಆಬ್ಜೆಕ್ಟ್ ಐತಿ ಅನ್ಕೊಳ್ಳಿ. ದಿಸ್ ಆಬ್ಜೆಕ್ಟ್ ಈಸ್ 10 ಸೆಂಟಿಮೀಟರ್ ಫ್ರಮ್ ಪ್ಲೇನ್ ಮಿರರ್ ಅನ್ಕೊಳ್ಳು. ಹಂಗಾರೆ ಇಮೇಜ್ ವಿಲ್ ಬಿ ಫಾರ್ಮ್ಡ್ ದಿಸ್ ಲೈಕ್ ದಿಸ್ at a distance of 10 centimeter. Okay, and this image is ಒಂದೆರಡು ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಹೈಟ್ ಎಷ್ಟು ಬೇಕು? ಹೈಟ್ ಹಾಫ್ h/2 ಆ್ಯಂಡ್ ಇಮೇಜ್ ಎಂಥದ್ದಿರುತ್ತೆ, ಅದು ವರ್ಚುವಲ್ ಆ್ಯಂಡ್ ಎರೆಕ್ಟ್. ವರ್ಚುವಲ್ ಅಂತಂದ್ರೆ ಏನು? ವಿ ಕೆನಾಟ್ ಆಬ್ಟೇನ್ ದ ವರ್ಚುವಲ್ ಇಮೇಜ್ ಆನ್ ಸ್ಕ್ರೀನ್. ಎರೆಕ್ಟ್ ಅಂತಂದ್ರೆ ಏನು? ಲಂಬ ಅಂತಂದಂಗೆ. ಆಬ್ಜೆಕ್ಟ್ ಹಿಂಗಿತ್ತು ಅಂತಾರೆ, ಇಮೇಜ್ ಕೂಡ ಹಿಂಗೆ ಇರುತ್ತೆ. ಬಟ್ ಲ್ಯಾಟ್ರಲಿ ಏನಿರುತ್ತೆ, ಅದು ಇನ್ವರ್ಟೆಡ್ ಇರುತ್ತೆ. ಲ್ಯಾಟ್ರಲಿ ಇನ್ವರ್ಟೆಡ್ ಅಂತಂದ್ರೆ ಲೆಫ್ಟ್ ಬಿಕಮ್ಸ್ ರೈಟ್, ರೈಟ್ ಬಿಕಮ್ಸ್ ಲೆಫ್ಟ್. ಫಾರ್ ಎಕ್ಸಾಂಪಲ್, ನಾ ಮಿರರ್ ಮುಂದೆ, ಪ್ಲೇನ್ ಮಿರರ್ ಮುಂದೆ ನಾನು ಹಿಂಗೆ ನಿಂತ್ಕೊಂಡೆ ಅಂತಂದ್ರೆ ನನ್ನ ಲೆಫ್ಟ್ ಇದ್ದುದು ನಂಗೆ ರೈಟ್ ಕಾಣಿಸ್ತಿರುತ್ತೆ, ರೈಟ್ ಇದ್ದುದು ಲೆಫ್ಟ್ ಕಾಣಿಸ್ತಿರುತ್ತೆ. ಇದನ್ನು ನಾವು ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಕರಿತೀವಿ. ಓಕೆ, ಜೊತೆಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ is equal to image distance. Object distance and image distance, this is going to be same. ಇವೆಲ್ಲ ಪಾಯಿಂಟ್ಸು ಕೂಡ ಪ್ಲೇನ್ ಮಿರರಲ್ಲಿ ಯೂಸ್ ಆಗುವಂಥವು. ಇವೆಲ್ಲ ಪಾಯಿಂಟ್ಸು ನಿಮ್ಗೆ ಗೊತ್ತಿರಬೇಕು. ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ಆತನ ಹೈಟ್ ಎಷ್ಟಿದೆ? 6 ಫೀಟ್ ಇದೆ. ಹಂಗಾರೆ ಅವನಿಗೆ ಬೇಕಾಗುವಂತಹ ಪ್ಲೇನ್ ಮಿರರಿನ ಹೈಟ್ ಎಷ್ಟು? 3 ಫೀಟ್. ಸೊ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ನೋಟ್ ಮಾಡ್ಕೊಡ್ರಿ, ಇಷ್ಟು ಕ್ವಶನ್ಸ್ ಎಲ್ಲವೂ. ಇಷ್ಟೆಲ್ಲ 10 ಕ್ವಶನ್ ಒಳಗಡೆ ನಾವು ರಿಫ್ರಾಕ್ಷನ್ ಮತ್ತು ರಿಫ್ಲೆಕ್ಷನ್ 2 ಪಾಯಿಂಟ್ಸಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನ ಡಿಸ್ಕಸ್